ದುಡ್ಡಿಗಿಂತ ಒಳ್ಳೆ ಆಟಗಾರ ಪ್ರಪಂಚದಲ್ಲಿ ಯಾರೂ ಇಲ್ಲ. ಏನಿವೆ, ನಿನಗೆ ದುಡ್ಡು ಬೇಕು ಅಷ್ಟೇ ತಾನೇ? ಕೊಡ್ತೀನಿ. ಆದ್ರೆ ನನಗೇನು ಬೇಕು ಅನ್ನೋದು ನಿನಗೆ ಗೊತ್ತು ತಾನೇ? ಡಿಸೈಡ್ ಮಾಡ್ಕೊಂಡೇ ಬಂದಿರೋದು ಡ್ಯಾಡಿ. ಹೌದು ಸರ್, ಟೀಮಲ್ಲಿ ನನ್ಗ ಪ್ಲೇಸ್ ಬೇಡ. ಜೀವನದಲ್ಲಿ ಮತ್ತೆ ನಾನು ಹಾಕಿ ಆಡದೇ ಇದ್ರೂ ಪರವಾಗಿಲ್ಲ ಸರ್. ಆದ್ರೆ ಇವತ್ತು ನಮ್ಮಪ್ಪನ ಪ್ರಾಣ ಮಾತ್ರನೇ ಅಲ್ಲ, ಅವ್ರ ಗೌರವನೂ ಕೂಡ ಕಾಪಾಡ್ಕೋಬೇಕು ಸರ್. ಓಕೆ, ಎಷ್ಟು ಬೇಕು? 5,60,00,000 ಸರ್. ನಿನಗದು ದೊಡ್ಡ ಅಮೌಂಟ್ ಆಗಿರ್ಬೋದು, ನನಗದು ವೆರಿ ಸ್ಮಾಲ್ ಅಮೌಂಟ್. ನಿನಗೆ ನಿಮ್ಮಪ್ಪ ಬದುಕೋದು ಎಷ್ಟು ಮುಖ್ಯನೋ ನನ್ನ ಬೇಬಿಗೆ ಹಾಕಿ ಆಡೋದು ನನಗೂ ಅಷ್ಟೇ ಮುಖ್ಯ. ಜಸ್ಟ್ 1 minute. ನಿನಗೆ ಎಷ್ಟು ಬೇಕೋ ಅಷ್ಟು ಬರ್ಕೋ. ಥ್ಯಾಂಕ್ ಯು ಸೋ ಮಚ್ ಸರ್. ಜಸ್ಟ್ 1 minute. ನಾನು ಮನುಷ್ಯರಿಗಿಂತ ಪೇಪರ್ನ ಜಾಸ್ತಿ ನಂಬ್ತೀನಿ. ನಾಳೆ ನೀನು ನಿನ್ನ ಟೀಮಿಂದ ಹೊರಗೆ ಬರದೆ ಹೋದ್ರೆ ಈ ಪೇಪರ್ನಲ್ಲಿ ನಾನು ಬರೆದಿರುವಂಥದ್ದು ನಿನ್ನ ಹಣೆ ಬರನ ಬದಲಾಯಿಸುತ್ತೆ. ದುಡ್ಡು ಬೇಕು ಅಂದ್ರೆ ನಮ್ಮಪ್ಪ ಹೇಗಾದ್ರೂ ಸಂಪಾದನೆ ಮಾಡ್ತಾರೆ. ರಾಜಿ, ರಾತ್ರಿಯಿಂದ ಕೇಳ್ತಾನೆ ಇದೀನಿ, ಇಷ್ಟು ದುಡ್ಡನ್ನ ಎಲ್ಲಿಂದ ತಂದೆ? ಎಲ್ರು ಬರ್ತಿದ್ದಾರೆ ಮಾವ, ಮೊದ್ಲು ಇವ್ರ ಲೆಕ್ಕ ನೋಡಿ ಕಳ್ಸ್ಬಿಡೋಣ. ನಾವ್ ಬೇಕಾದ್ರೆ ಆಮೇಲೆ ಮಾತಾಡ್ಬೋದು. ಏಯ್, ದುಡ್ಡು ತಂದಿದ್ದಾರೆ ನೋಡಿ. ರಾಜಾರಾಮ್ ಅವ್ರ ರಕ್ತ ಅಲ್ವಾ? 50,000 ಕೊಡು. ಇವಾದ್ರೂ ನಿಜವಾದ ನೋಟಾ ಇಲ್ಲ ಕೋಟಾ ನೋಟಾ? ಅಪ್ಪನ ಮೇಲೆ ಆಣೆ ಮಾಡಿದಾಳಲ್ವಾ, ಈ ಸರಿ ತಪ್ಪು ಮಾಡಲ್ಲ ಬಿಡು. ನಿಮ್ಮ ಅವಮಾನ ಅನುಮಾನನೆಲ್ಲ ನಿಲ್ಸಿದ್ರೆ ನಾವ್ ದುಡ್ಡನ್ನ ಹಂಚ್ಬೋದು. ರಾಜಿ, ಅಟ್ಲೀಸ್ಟ್ ಈಗ್ಲಾದ್ರೂ ಹೇಳು, ಇಷ್ಟು ದುಡ್ಡು ಎಲ್ಲಿಂದ ತಂದೆ? ಮಾವ, ನಾನು ಆಮೇಲೆ ಹೇಳ್ತೀನಿ. ಮೊದ್ಲು ಮಲ್ಲೇಶ್ ಅವ್ರದ್ದು ಲೆಕ್ಕ ನೋಡು. ಮಲ್ಲೇಶ್ ಅವರೇ, ಮುಂದೆ ಬನ್ನಿ. ನಿಮ್ ದುಡ್ಡು 6,50,000 ಅಲ್ವಾ? ಅಮ್ಮ, ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ ಕಣಮ್ಮ. ನಿನ್ನೆ ನೀವು ಆಡಿದಷ್ಟು ಮಾತುಗಳು ನನಗ್ ಚೆನ್ನಾಗೇ ನೆನ್ಪಿದೆ. ಎಲ್ಲ ನಿಜವಾದ ನೋಟೆ, ತಗೊಂಡು ಹೋಗಿ. ಮನೆಗೆ ಹೋಗಿ ನೆಮ್ಮದಿಯಾಗಿ ಕೂತ್ಕೊಂಡು ಲೆಕ್ಕ ಹಾಕೊಳ್ಳಿ. ₹1 ಕಡಿಮೆ ಇದ್ರೂ ಸರಿ, ನಾವಿಲ್ಲೇ ಇರ್ತೀವಿ. ಬಂದ್ ತಗೊಂಡು ಹೋಗ್ಬೋದು. ಆಯ್ತು ಕಣಮ್ಮ. ಈಗ ಸ್ವಲ್ಪ ಈ ಕಡೆಗೆ ಬರ್ತೀರಾ? ಹಿಂದ್ಗಡೆ ಇರೋರು ಕೊಡ್ಬೇಕು. ಒಳ್ಳೇದು. ನಿಮ್ಮ ಹೆಸರೇನು? ಮಾವ, ಚೌಧರಿ ಅವ್ರ ಲೆಕ್ಕ ನೋಡು. 50,000 ಅಮ್ಮ. 50,000 ರಾಜಿ. ತಗೊಳ್ಳಿ. ನಂಬಿಕೆಯಿಂದ ಕೊಟ್ಟಿರೋ ದುಡ್ಡನ್ನ ತಿರುಗಿಸ್ಕೊ ಅಂತಂದ್ರೆ ಮನ್ಸು ಒಪ್ಕೋತಾ ಇಲ್ಲಮ್ಮ. ಆದ್ರೆ ಸುಮ್ನಿರಕ್ಕಾಗಲ್ಲಮ್ಮ. ತಪ್ಪಾಗಿ ತಿಳ್ಕೊಂಬೇಡಿ. ಅನ್ಬಾರ್ದ ಮಾತುಗಳು ಮತ್ತೆ ಮಾಡಬಾರ್ದಂತ ಅವಮಾನ ಮಾಡಿದ್ಮೇಲೂ ಕೂಡ ಇನ್ನು ಅನ್ಕೊಳಕ್ ಏನಿರುತ್ತೆ? ಬರ್ಬೇಕಾಗಿರೋ ದುಡ್ಡು ಬಂತು ತಾನ? ಹಾ, ಅಷ್ಟೇ ಅಪ್ಪ, ಬರ್ತೀನಿ. ಸರಿ, ಹೊರಡಿ. ಬನ್ನಿ.
3,50,000 ರಾಜಾರಾಮ್ ಅವರ ಸೋದರ ಅಳಿಯ ನಾನು. ನನಗೆ ಮೋಸ ಮಾಡೋ ಗುಣನೇ ಇಲ್ಲ. ಒಳ್ಳೇದಾಗ್ಲಿ. ನೀನ್ ಆ ಥರ ಕೋಪದಲ್ಲಿ ನೋಡ್ಬೇಡಪ್ಪ. ನೀವು ತುಂಬಾ ಒಳ್ಳೆ ತಂದಿಂದ ಮಾತಾಡಿದ್ರಲ್ಲ, ಮತ್ ನನಗೆ ಕೋಪ ಬರುತ್ತೆ. ಎಷ್ಟೇ ಆದ್ರೂ ನಮ್ದು ಚೀಟ್ ಮಾಡುವಂತ ಕಂಪ್ನಿ ಅಲ್ವಾ? ಅಂದ್ರೆ ಅದು ನೋಡಪ್ಪ, ಅದಕ್ಕೇನೆ ಮನಸ್ಸಿಗೆ ಬಂದ ಹಾಗೆಲ್ಲ ಮಾತಾಡಬಾರ್ದು ನಾವು. ಕ್ಷಮಿಸ್ಬಿಡಮ್ಮ. ಅಷ್ಟು ದೊಡ್ಡ ಮಾತು ಯಾಕೆ ಆಡ್ತೀರಾ? ದುಡ್ಡು ತಗೊಂಡು ಹೊರಡಿ. ಅದು ಹಾಗಲ್ಲಪ್ಪ. ತಗೊಳ್ಳಿ. ಆ ಟೈಮಲ್ಲಿ ಏನೋ ಭಯ ಆಗಿ ಒಂದ್ 4 ಮಾತು ಮಾತಾಡಿದ್ವಿ. ಹಾಗನ್ಬಿಟ್ಟು ನಾವೆಲ್ಲ ಒಂದೇ ಅನ್ನೋದನ್ನ ಮರ್ತು ಬಿಡ್ತೀವಾ? ನಾವು ಒಂದೇ ಅನ್ನೋ ಮಾತು ನಮಗ್ ಸೂಟ್ ಆಗಲ್ಲ ಬಿಡಿ. ಮತ್ತೆ ನಾವೆಲ್ಲ ಒಂದೇ ಅಂತ ನಮ್ಮ ಮರ್ಯಾದೆ ತೆಗಿಬೇಡಿ ಪ್ಲೀಸ್. ಹೊರಡಿ. ಆಯ್ತಪ್ಪ. ಒಳ್ಳೇದಾಗ್ಲಿ. ರಾಜಿ, ಮಾವ, ನಾನ್ ಮಾಡ್ದಂತ ಎಡವಟ್ಟಿಗೆ ನೀನ್ ಇಷ್ಟು ದೊಡ್ಡ ಜವಾಬ್ದಾರಿ ತಗೊಂಡಿದ್ಯಾ. ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮಾವ, ಇದು ಯಾರೊಬ್ರು ಸಮಸ್ಯೆನೂ ಅಲ್ಲ, ನಮ್ ಕುಟುಂಬದ ಸಮಸ್ಯೆ. ಮರ್ಯಾದೆ ಆದ್ರೂ ಜವಾಬ್ದಾರಿ ಆದ್ರೂ ಎಲ್ರೂ ಅದನ್ನ ಹಂಚ್ಕೊಳ್ಳೇಬೇಕು. ರಾಜಾರಾಮ್ ಅಂದ್ರೆ ನೀತಿ, ನ್ಯಾಯ, ಧರ್ಮ. ಇದನ್ನ ಚರಿತ್ರೆ ಮರಿಬಾರ್ದು. 1 ರೂಪಾಯಿ ಋಣ ಕೂಡ ಉಳಿಸ್ಕೋಬಾರ್ದು. ತಗೊಳ್ಳಿ. ನಿನ್ನೆ ನಿಮ್ಮ ಅಪ್ಪನ ಮೇಲೆ ಆಣೆ ಮಾಡ್ದಾಗ ಏನೋ ಚಿಕ್ಕ ಹುಡುಗಿ ಆವೇಶದಲ್ಲಿ ಹೇಳಿದ್ಲು, ಮಾತನ್ನ ನಡ್ಸ್ಕೊಡ್ತಾಳ ಅನ್ಕೊಂಡಿದ್ವಿ. ಆದ್ರೆ ರಾಜಾರಾಮ್ ಅವ್ರ ಮಗಳು ಅಂತ ಅನ್ನಿಸ್ಕೊಂಡ್ಬಿಟ್ಟೆ ರಾಜಲಕ್ಷ್ಮಿ. ರಾಜಾರಾಮ್ ಅವರು ಹುಷಾರಾಗಿ ವಾಪಸ್ ಬರ್ಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೋತೀನಿ. ನಿಮಿಷದಲ್ಲಿ ಪ್ಲೇಟ್ನ ಚೆನ್ನಾಗಿ ಚೇಂಜ್ ಮಾಡ್ತೀರಾ. ನಮ್ಮ ಊರವ್ರ ಮೇಲೆ ನನಗಿದ್ದಂತ ಗೌರವ ಇವಾಗ ಒಂಚೂರು ಇಲ್ಲ.